ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ಅಂದ್ರೇ ಒಬ್ಬಟ್ಟೇ ಸ್ಪೆಷಲ್ಲು. ಹಂಗಾಗಿ ನಾನು ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಂದು 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. 4 ಲೋಟ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಅದು ಕುದ್ದಾದಮೇಲೆ ನಾನಿಲ್ಲಿ 4 ಲೋಟದಷ್ಟು 4.25 ಲೋಟದಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ. ಬೇಳೆ ತೊಗೊಂಡು ಅದೆಲ್ಲ ಬೇಯೋಷ್ಟೊತ್ತಿಗೆ ನಾನು ಈ ಕಡೆ ಕನಕ ಕಲಿಸ್ಕೊಳ್ಳೋಣ ಅಂಥೇಳಿ ಕನಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ ಚಿರೋಟಿ ರವೆ, 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು ತೊಗರಿಬೇಳೆಗೂ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ನಾನು. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಗಟ್ಟಿಗೆ ಕಲಿಸ್ಕೊಬಾರ್ದು, ಫುಲ್ ಸಾಫ್ಟಾಗೆ ಕಲಿಸ್ಕೊಬೇಕು ಇದನ್ನು. ನಾನು ಫುಲ್ ಸಾಫ್ಟಾಗಿ ಕಲಿಸ್ಕೊಂಡು ಇದನ್ನು ಸೈಡಿಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಬೇಳೆ ಬೆಂದಿದೆ ಹೆಂಗೆ ಅಂತ ನಾನು ನೋಡ್ಕೊತಾ ಇದ್ದೀನಿ. ಏಕೆಂದರೆ ನನ್ನ ಮಗಳು ಬಂದು ಅಮ್ಮ ಚಪಾತಿ ಹಿಟ್ಟು ಕೊಡು ಅಂತ ಕೇಳ್ತಿದ್ದಾರೆ. ಚಪಾತಿ ಹಿಟ್ಟಲ್ಲ ಪುಟ್ಟ, ಅದು ಒಬ್ಬಟ್ಟಿಂದು ಅಂತ ಹೇಳಿ ಕಳಿಸ್ದೆ ಅವಳಿಗೆ. ಇಲ್ಲಿ ನಾನು ಬೇಳೆ ಎಲ್ಲ ಬೆಂದಾಗಿದೆ ಅಂತ ನೋಡಿ ಒಂದು ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿದ್ರೆ ಬೇಳೆ ಬೆಂದಿರುತ್ತೆ. ಕರೆಕ್ಟಾಗಿ ಆಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಈ ಕಡೆ ಒಂದು ಸಾಂಬಾರಿಗೂ ಆಗುತ್ತೆ ಅಂತೇಳಿ ಒಂದೇ ಸಲ ಅದು ಪಾತ್ರೆನೂ ತೊಗೊಂಡು ಎಲ್ಲ ಸೋಸ್ಕೊಂಡಾದಮೇಲೆ ಈ ಕಡೆ ನಾನು ಇವಾಗ ಏನು ಬೆಲ್ಲ ತೊಗೊಂಡಿದ್ದೀನೋ ಅದಕ್ಕಿಂತ 1 ಲೋಟ ಎಕ್ಸ್ಟ್ರಾ ಬೆಲ್ಲ ತೊಗೊಳ್ತೀನಿ. ನಾನೇನು ಮಾಡಿದೆ, ಬೆಲ್ಲಗಳ್ನೆಲ್ಲ ಚೆನ್ನಾಗಿ ಕುಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಅಳತೆ ಮಾಡಿ ಅದೇ ಪಾತ್ರೆಗೆ ಹಾಕ್ಕೊಂಡೆ. ಮತ್ತು ಅದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಲ್ಲ, ಅದು ಚೆನ್ನಾಗಿ ಬೇಯಿಸ್ಕೊಂಡು ಅದೆಲ್ಲ ಕರಗಿಸ್ಕೊಂಡು ನಾವೆಲ್ಲ ಒಂದು ಹದಕ್ಕೆ ಮಾಡ್ಕೋಬೇಕು ಅದನ್ನು. ಬೇಳೆ, ಕಾಯಿ, ಬೆಲ್ಲ ಎಲ್ಲ ಸೇರಿಸ್ಕೊಂಡು ಒಂದು 8 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಅದ್ರೊಳಗಡೆ 8 ಏಲಕ್ಕಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕು ನಾವು. ಚೆನ್ನಾಗಿ ಬೇಯಿಸ್ಕೊಂಡು ಅದು ಈ ಪಾತ್ರೆಯಲ್ಲಿ ತಳ ಹಿಡಿಯುತ್ತೆ ಅಷ್ಟು ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಕನಕ ಏನಾಗುತ್ತೆ, ಇದು ಹೂರ್ಣ ಏನಾಗುತ್ತೆ ಅಂದರೆ ಕನಕಕ್ಕೆ ಅದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಕ್ಲೀನಾಗಿ ತಿರುಗಿಸ್ಕೊತಾ ಇರಬೇಕು. ಇದು ಸ್ವಲ್ಪ ಆಗ್ತಿದ್ದಂಗೆನೇ ಸ್ವಲ್ಪ ನೀರಿನಂಶ ಇದ್ದಂಗ್ಲೇ ನಾವು ಇದನ್ನು ಎಲ್ಲ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದು ಒಬ್ಬಟ್ಟಿಂದು ಮತ್ತು ಕನಕನೂ ರೆಡಿಯಾಗಿತ್ತು. ನಾನು ತಟ್ಬಿಡೋಣ ಅಂಥೇಳಿ ಬೇಗ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಬೇಕಾಯ್ತಲ್ಲ, ಹಾಗಾಗಿ ಅದಕ್ಕೆ ಮಕ್ಕಳು ಅಂದರೆ ಹೊಟ್ಟೆ ಹಸ್ಕೊಂಡಿರೋದಿಲ್ಲ, ನಾವಂದರೆ ಇದ್ಬಿಡ್ತೀವಿ. ಹಂಗಾಗಿ ನಾನೇನು ಮಾಡಿದೆ, ಬೇಗ ಒಬ್ಬಟ್ಟು ಮತ್ತು ಅಡುಗೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ನಾನು ಆಮೇಲೆ ಪೂಜೆಗೆ ರೆಡಿಯಾಗಿತ್ತು. ನೋಡಿ ಒಬ್ಬಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡೋಕ್ಕೆ ಒಂದು ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟು. ಗ್ರಹಣ ಇಲ್ಲ ಅಂದಿದ್ರೆ ಹಿಂದಿನ ದಿವಸನೇ ಒಬ್ಬಟ್ಟು ಮಾಡ್ಕೊಂಬಿಡ್ಬೋದಾಯಿತು. ಗ್ರಹಣ ಬೇರೆ ಇದ್ದಿದ್ದರಿಂದ ಒಬ್ಬಟ್ಟಾಗಿರಲಿ, ದೇವ್ರ ಮನೆ ಆಗಿರಲಿ ಯಾವುದೂ ಕ್ಲೀನ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಎಲ್ಲ ಆವತ್ತಿನ ದಿವಸನೇ ಮಾಡಬೇಕಾಗಿತ್ತು. ಒಬ್ಬಟ್ಟಾದಮೇಲೆ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಒಬ್ಬಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಧನಿಯಾ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಡೂರು ಮೆಣಸಿನ್ಕಾಯಿ, 1 ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲವನ್ನು ಒಂದೊಂದೇ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಜೀರಿಗೆನೂ ತೊಗೊಂಡಿದ್ದೀನಿ ಇದರಲ್ಲಿ ನಾನು. ಮೆಣಸು ಎಣ್ಣೆಯಲ್ಲಿ ಒಂದೊಂದೇ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋದು. ಇದೊಂದು ಸ್ವಲ್ಪ ಒಂದು ಸ್ವಲ್ಪ ರೆಡ್ಡಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ. ನಾನಿಲ್ಲಿ ಅದು ದಪ್ಪದ ಈರುಳ್ಳಿ ನಾನು ಒಂದು ಮಾತ್ರ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ ನಾನು. ಹಂಗಾಗಿ ನಾನು ನೋಡಿ ಒಂದೊಂದೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆಯಿತು. ನಾನಿಲ್ಲಿ ಬೇಳೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ, ಅದು ರಸ ಇತ್ತಲ್ಲ, ಆ ರಸಕ್ಕೆ ಮಸಾಲೆ ಎಲ್ಲ ಒಂದೇ ಸಲ ಹಾಕ್ಕೊಂಡು ನಾನು ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಬಂದು ನಾನು ಇಲ್ಲಿ ಸಾಸಿವೆ, ಸ್ವಲ್ಪ ಕರಿಬೇವು, ಎರಡೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡಿಕೊಂಡೆ ಸಾಂಬಾರಿಗೆ. ಜಾಸ್ತಿ ಬೆಳ್ಳುಳ್ಳಿ ಯಾಕೆಂದರೆ ನಾವು ಇದಕ್ಕೂ ಮಸಾಲೆಗೂ ಬೆಳ್ಳುಳ್ಳಿ ಹಾಕಿದ್ವಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹಾಕ್ಕೋಬೇಕಷ್ಟೆ ಟೇಸ್ಟಿಗೆ. ಎಲ್ಲ ಹಾಕ್ಕೊಂಡು ರುಬ್ಕೊಂಡೆ. ನೋಡಿ, ಒಬ್ಬಟ್ಟಿನ ಸಾಂಬಾರು ರೆಡಿ. ಅದು ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು. ಈ ಕಡೆ ಕಾಳು ಗೊಜ್ಜು ಮಾಡೋಣ ಅಂಥೇಳಿ ಕಾಳು ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕಡಲೆಕಾಳು, ಕಾಬೂಲ್ ಕಡಲೆ, ಅಲಸಂದೆ ಕಾಳು,
ಮತ್ತು ಮೂರೇ ಕಾಳನ್ನ ನಾನು ನೆನೆ ಹಾಕ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ನಾನು ಒಂದು ಆಲೂಗೆಡ್ಡೆ, 2 ಬದನೇಕಾಯಿ ಹಾಕ್ಕೊಂಡಿದ್ದೀನಿ. 2 ಬದನೇಕಾಯಿ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ. ಕೈಯೆಲ್ಲ ಕಟ್ ಮಾಡ್ಕೊಂಡು ಅದು ನೀರಲ್ಲಿ ನೆನೆ ಹಾಕ್ಕೊಂಡೆ. ಇಲ್ಲಾಂದರೆ ಬದನೇಕಾಯಿ ಕಪ್ಪಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಇದು ಮಾಡಿಕೊಂಡೆ. ಇಲ್ಲಿ ಮಸಾಲೆಗೆ ಏನೇನು ಬೇಕು ಅನ್ನೋದು ನಾನು ನಿಮಗಿಲ್ಲಿ ತೋರಿಸ್ತಿದ್ದೀನಿ ನೋಡಿ. ಟೊಮೊಟೊ ಹಣ್ಣು, 1 ಈರುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಹುರ್ಗಡ್ಲೆ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡ್ರು. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಮ್ಮದು ಖಾರದ ಪುಡಿ ಒಂದು ಸ್ವಲ್ಪ ಖಾರ ಇದೆ, ಅದಕ್ಕೋಸ್ಕರ. ಇಲ್ಲಿ ಕಾಳಿಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಕ್ಲೀನಾಗಿ ರೆಡ್ ಆಗಬೇಕು. ಈರುಳ್ಳಿ ಬೆಂದಾದಮೇಲೆ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು 2 ಹಾಕ್ಕೊಂಡೆ. ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆದಮೇಲೆ ಕ್ಲೀನಾಗಿ ತಿರುಗಿಸ್ಕೊಂಡು ನಾನು ಇಲ್ಲಿ ಆಲೂಗೆಡ್ಡೆ, ಬದನೇಕಾಯಿ ಮತ್ತು ಕಾಳುಗಳು ಎಲ್ಲ ಮಿಕ್ಸ್ ಮಾಡಿಕೊಂಡು, ಮತ್ತು ನಾನು ಬಟಾಣಿನ ಮೊದಲೇ ನೆನೆಯಿಕ್ಕಿದ್ದೆ, ಅಂದರೆ ಸಪ್ರೇಟಾಗಿತ್ತು. ಪಲಾವ್ ಏನಾರ ಮಾಡೋದಕ್ಕೆ ಬೇಕಾಗುತ್ತೆ ಅಂತೇಳಿ ಎತ್ತಿಟ್ಕೊಂಡಿದ್ದೆ. ಇದಕ್ಕೂ ಹಾಕೋಣ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದಾದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು 1 ವಿಶಿಲು ಇಲ್ಲಾಂದರೆ 2 ವಿಶಿಲ್ ಬರ್ಸ್ಕೊತಿದ್ದೀನಿ. ಕೆಲಸ ತುಂಬ ಜಾಸ್ತಿ ಇರೋದ್ರಿಂದ ನಾನೇನು ಮಾಡಿದೆ, ಸ್ವಲ್ಪನೇ ಟೈಮ್ ತೊಗೊಂಡು ಮಾಡೋಕ್ಕೆ ಇದು ಮಾಡಿದೆ. ಇಲ್ಲಿ 1 ಇಲ್ಲಾಂದರೆ 2 ವಿಶಿಲು. ನಾನಿದು ಕೋಸಂಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅದು ಕಾಳು ಗೊಜ್ಜಿಗೆ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಬೇಕು ಅಂಥೇಳಿ ಎಲ್ಲರಿಗೂ ಚಪಾತಿ ಮಾಡಿಕೊಂಡೆ. ಮತ್ತು ಚಪಾತಿ ಜೊತೆ ನನ್ನ ಮಗಳು, ಅಮ್ಮ ನಂಗೆ ಚಿತ್ರಾನ್ನ ಇಷ್ಟ ಅಂದ್ಲು, ಅವಳಿಗೂ ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟೆ. ಅದು ಚಿತ್ರಾನ್ನದೆಲ್ಲ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಗೊಜ್ಜು ಬೆಳಗ್ಗೆನೇ ಟಿಫನ್ಗೆ ಚಿತ್ರಾನ್ನ ಬೇಕಾಗಿತ್ತಲ್ಲ, ಒಬ್ಬಟ್ಟೆಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ಬೆಳಗ್ಗೆನೇ ಅವ್ರಿಗೆ ತಿಂಡಿಗೆ ನಾನು ಚಿತ್ರಾನ್ನ ಕೊಟ್ಟಿದ್ದೆ. ಲಾಸ್ಟಿಗೆಲ್ಲ ನೋಡಿ, ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.